ಹಲ್ಲೆಲೂಯಾ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಿಯರೇ ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಪ್ರಿಯರೇ, ದೇವರ ವಾಕ್ಯ ಯೆರೆಮೀಯ 29ನೇ ಅಧ್ಯಾಯ 7ನೇ ವಚನ. ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಯೆರೆಮೀಯ 29ನೇ ಅಧ್ಯಾಯ 7ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಪ್ರಿಯರೇ, ದೇವರು ಪ್ರಿಯರೇ ನಮ್ಮನ್ನ ಆತನು ಇವತ್ತು ಯಾವುದೇ ಒಂದು ಜಾಗಕ್ಕೆ ನಮ್ಮನ್ನು ಆತನು ಕೆಲಸಕ್ಕಾಗಲಿ ಅಥವಾ ನಾವು ಯಾವುದೇ ಒಂದು ಜಾಗದಲ್ಲಿ ಇವತ್ತು ಒಂದು ಪಟ್ಟಣದಲ್ಲಿ ನೀವುಗಳು ಇರಬೇಕಾದ್ರೆ ಅದು ನಮ್ಮ ದೇವರ ಚಿತ್ತವಾಗಿದೆ. ಪ್ರಿಯರೇ, ಮೋಶೆಯು ಆ ಒಂದು ಬಂಜರಾದ ಒಂದು ಬರುಡಾದ ಭೂಮಿಯಲ್ಲಿ ಆತನು ಹಾದು ಹೋಗುವಾಗ ಮೋಶೆಗೆ ದೇವರ ಪೊದೆಯ ಮೂಲಕ ಮಾತಾಡಿದ ನಾವು ನೆನಪು ಮಾಡಿಕೊಳ್ಬಹುದು. ದೇವರು ಆತನನ್ನು ಅಲ್ಲಿಂದ ಕರೆದನು ಅಲ್ವಾ. ಅದೇ ರೀತಿ ಯೇಸು ಕ್ರಿಸ್ತನು ಬರುಡಾದ ಒಂದು ಅಡವಿಯ ಸ್ಥಳಕ್ಕೆ ಒಯ್ಯಲ್ಪಟ್ಟನು ಅಲ್ಲವೇ ಎಂಬುದಾಗಿ ವಾಕ್ಯ ಹೇಳ್ತದೆ ಅಲ್ಲವೇ. ಅಲ್ಲಿ 40 ದಿನ 40 ರಾತ್ರಿ ಅಲ್ಲಿ ಇದ್ದನು ಎಂಬುದಾಗಿ. 40 ದಿನಗಳಾದ ಮೇಲೆ ಆತನಿಗೆ ಹಸಿವಾಯ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆಗ ಆ ಶೋಧಕರು ಬಂದು ಆತನನ್ನು ಶೋಧಿಸುವಾಗಲೂ ಕೂಡ ದೇವರ ವಾಕ್ಯದ ಬಲದಿಂದ ಆತನು ಜಯ ಸಾಧಿಸಿದನು ಶೋಧಕನ ಮೇಲೆ ಅಲ್ಲವೇ. ಯಾವುದೇ ಕಾಲಘಟ್ಟದಲ್ಲಿ ನೀವು ಹಾದು ಹೋಗುವಾಗ ಪ್ರಿಯರೇ, ಒಂದು ಮಾತ್ರ ನೆನಪಿಟ್ಕೊಳ್ಳಿ, ದೇವರು ನಿಮ್ಮ ಮೇಲೆ ಇಟ್ಟಂತ ಯೋಜನೆ ಅದು ಯಾವತ್ತೂ ಒಳ್ಳೆಯದೇ ಆಗಿದೆ. ನೀವು ಈಗದ ಪರಿಸ್ಥಿತಿಗಳನ್ನು ನೋಡ್ಬೋದು, ಇಲ್ಲಿ ನಾನು ಇದ್ದೇನೆ ಹೀಗೆ, ಅಥವಾ ಇನ್ನೊಬ್ಬರು ಇನ್ನೊಂದು ಪ್ರದೇಶದಲ್ಲಿ ಆ ರೀತಿಯಲ್ಲಿ ಇದ್ದಾರೆ ಎಂಬುದಾಗಿ. ಆದರೆ ದೇವರಿಗೆ ಮಾತ್ರ ಗೊತ್ತುಂಟು ಆತನನ್ನು ಆ ಜಾಗದಲ್ಲಿ ಯಾಕೆ ಇಟ್ಟದ್ದು ಎಂಬುದಾಗಿ ಅಲ್ಲವೇ. ಯಾವುದೇ ಪಟ್ಟಣದಲ್ಲಿರುವಾಗ ಕೂಡ, ಯಾವುದೇ ಒಂದು ಜಾಗದಲ್ಲಿ ಆ ವ್ಯಕ್ತಿ ಒಂದು ಹಾದು ಹೋಗಬೇಕಾದ್ರೂ ಕೂಡ, ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗಬೇಕು ಕೂಡ ಅದು ದೇವರ ಚಿತ್ತವಾಗಿದೆ ಪ್ರಿಯರೇ. ಮಾತ್ರ ಆತನ ಚಿತ್ತ ಏನು? ದೇವರ ಮಕ್ಕಳಿಗೆ ಯಾವತ್ತೂ ಒಳ್ಳೆಯದೇ ಆಗಿದೆ ಅಲ್ಲವೇ. ದೇವರ ವಾಕ್ಯ ಒಂದು ಕಡೆ ಹೇಳ್ತದೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದ ಪದಾರ್ಥಗಳನ್ನು ಕೊಡುವವರಾದರೆ ಪರಲೋಕದಲ್ಲಿರುವ ತಂದೆ ಆತನನ್ನು ಬೇಡವರಿಗೆ ಇನ್ನೂ ಎಷ್ಟೋ ಒಳ್ಳೆಯ ವರಗಳನ್ನು ಕೊಡುವವನಲ್ಲವೇ ಎಂಬುದಾಗಿ ವಾಕ್ಯ ಹೇಳ್ತದೆ ಅಲ್ಲವೇ ಪ್ರಿಯರೇ. ಹಾಗಿರುವಾಗ ದೇವರ ವಾಕ್ಯ ಹೇಳಿದಂತೆ ನಾವು ಇರುವ ಪಟ್ಟಣ ಅದನ್ನು ನಾವು ಆಶೀರ್ವದಿಸಬೇಕು ನಮ್ಮ ದೇವರ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಲ್ಲಿ. ಆಮೆನ್. ದೇವರು ನಮ್ಮನ್ನ ಆತನ ಒಂದು ಆಶೀರ್ವಾದ, ಆತನ ಸಮಾಧಾನದಿಂದ ನಮ್ಮನ್ನು ತುಂಬಿಸಿದ್ದಾನೆ. ನಾವು ಇನ್ನಿತರಿಗೆ ಹೋಲಿಸುವುದು ಬೇಡ. ಕರ್ತನಿಂದ ಹೊಂದಿದ ಪ್ರತಿಯೊಂದು ಆಶೀರ್ವಾದಕ್ಕೆ, ಅದು ಸಣ್ಣ ಆಶೀರ್ವಾದ ದೊಡ್ಡ ಆಶೀರ್ವಾದ ಎಂಬುದಲ್ಲ, ಎಲ್ಲವೂ ಕರ್ತನಿಂದ ಹೊಂದಿದಂಥ ಆಶೀರ್ವಾದವೇ ನಮಗೆ ಆಗಿದೆ ಅಲ್ಲವೇ. ಅದನ್ನೆಲ್ಲದಕ್ಕೆ ನಾವು ಧನ್ಯವಾದಗಳ ಮೂಲಕ ಆತನಿಗೆ ಮಹಿಮೆ ಪಡಿಸುತ್ತಾ, ಆತನು ಕೊಟ್ಟಂಥ ಪ್ರತಿಯೊಂದು ಆಶೀರ್ವಾದಗಳನ್ನು ನೆನಪು ಮಾಡುತ್ತಾ ಸ್ತುತಿಯ ಮೂಲಕ ಆತನ ಸನ್ನಿಧಾನಕ್ಕೆ ಹೋಗಿ ಅದಕ್ಕೆ ನಾವು ಧನ್ಯವಾದವನ್ನು ಸಮರ್ಪಿಸುವವರಾಗಿರಬೇಕು. ನಮ್ಮ ದೇವರು ಪ್ರಿಯರೇ, ಆತನ ಅದ್ಭುತಗಳ ಕರ್ತನು ಅಲ್ಲವೇ. ನಮಗೆ ಏನೆಲ್ಲ ಒದಗಿಸಿಕೊಟ್ಟಿದ್ದಾನೆ, ಆತನು ಏನೆಲ್ಲ ಆಶೀರ್ವಾದ ಮಾಡಿದ್ದಾನೆ, ಅದೆಲ್ಲವನ್ನು ನೆನಪು ಮಾಡಿಕೊಂಡು ನಾವು ಅದನಿಗೆ ಧನ್ಯವಾದವನ್ನು ಸಲ್ಲಿಸುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರತಿಯೊಬ್ಬ ದೇವ ಮಗಗಳ ಜೀವಿತದಲ್ಲಿ ಅಲ್ಲವೇ. ಆಮೆನ್. ದೇವರ ವಾಕ್ಯ ಪ್ರಾರಂಭದಲ್ಲಿ ಹೇಳ್ತಾರೆ, ನಾನು ಯಾವ ಪಟ್ಟಣಕ್ಕೆ ನಿಮ್ಮನ್ನು ಸಾಗಿಸಿದೆನೋ ಅದರ ಕ್ಷೇಮವನ್ನು ಹಾರೈಸಿ ಅದಕ್ಕಾಗಿ ಯೆಹೋವನನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಎಷ್ಟೊಂದು ಅದ್ಭುತವಾದ ವಾಕ್ಯ ಪ್ರಿಯರೇ. ಇವತ್ತು ನೀವುಗಳು ಯಾವ ಪ್ರದೇಶದಲ್ಲಿ, ಯಾವ ಜಾಗದಲ್ಲಿದ್ದೇವೆ, ಯಾವ ಪಟ್ಟಣದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ, ನಮಗೆ ಯಾವ ಕೆಲಸ ಕಾರ್ಯಗಳನ್ನು ಕೊಟ್ಟಿದ್ದಾನೆ, ಅದೆಲ್ಲವೂ ಆತನ ಚಿತ್ತವಾಗಿದೆ ಪ್ರಿಯರೇ. ಹಾಗಿರುವಾಗ ನಾವಿರುವಂಥ ಜಾಗವನ್ನು, ನಮಗೆ ಕೊಟ್ಟಂಥ ಕೆಲಸ ಕಾರ್ಯಗಳನ್ನು, ನಾವಿರುವಂಥ ದೇಶವನ್ನು ನಾವು ಯೇಸು ಕ್ರಿಸ್ತನಲ್ಲಿ ಆಶೀರ್ವದಿಸಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಅದರ ಕ್ಷೇಮವೇ ನಿಮ್ಮ ಕ್ಷೇಮ. ಆಮೆನ್. ಸೊ ನಾವೆಲ್ಲವನ್ನ ಸ್ತುತಿ ಪದಗಳ ಮೂಲಕ ನಾವು ಆತನಿಗೆ ವಂದನೆ ಹೇಳುವ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟಂಥ ಪ್ರತಿಯೊಂದು ಆಶೀರ್ವಾದಗಳನ್ನು ನೆನಪು ಮಾಡಿಕೊಂಡು ಆತನಿಗೆ ಧನ್ಯವಾದವನ್ನು ಸಲ್ಲಿಸುವ ಪ್ರಿಯರೇ. ಆಮೇನ್. ಈ ವಾಕ್ಯ ಅಧ್ಯಯನ ಮಾಡುವಾಗ ನಾವು ಎಷ್ಟು ಕೃತಜ್ಞತಾ ಭಾವವುಳ್ಳವರಾಗಿರಬೇಕು, ಎಷ್ಟು ಒಂದು ಸಂತೋಷವಾಗ್ತದೆ. ಹೌದು ಕರ್ತನೆ, ನೀನು ನಮಗೆ ಮಾಡಿದಂತೆಲ್ಲ ಸಹಾಯಗಳನ್ನು ನೆನೆಸುವಾಗ ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ದೈವಿಕ ಜೀವಿತದಲ್ಲಿ ಮಾಡಿದೆಲ್ಲ ಸಹಾಯವನ್ನು ನಾವು ಎನಿಸುವಾಗ ನಮ್ಮ ಕರ್ತನು, ನಮ್ಮ ರಕ್ಷಕನು ದೇವರ ಯೇಸು ಕ್ರಿಸ್ತನಿಗೆ ನಾವು ಎಷ್ಟು ಧನ್ಯವಾದವನ್ನು ಹೇಳಬೇಕಲ್ಲವೇ. ಆಮೆನ್. ಈ ಒಂದು ದೇವರ ವಾಕ್ಯವು ನಿಮ್ಮನ್ನು ಉತ್ತೇಜನ ಪಡಿಸಿದೆ ಎಂಬುದನ್ನು ನಂಬುತ್ತೇನೆ. ಮಾತ್ರವಲ್ಲ, ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರು ನಿಮ್ಮನ್ನು ಆಶೀರ್ವದಿಸ್ತೇನೆ. ಸದಾಕಾಲ ನಮ್ಮ ರಕ್ಷಕ ದೇವರು ಯೇಸು ಕ್ರಿಸ್ತನ ಕೃಪೆ ಆಶೀರ್ವಾದ ಸದಾಕಾಲವು ನಿಮ್ಮೊಂದಿಗೆ, ನಿಮ್ಮ ಕುಟುಂಬದೊಂದಿಗೆ ಉಂಟು. ಗಾಡ್ ಬ್ಲೆಸ್ ಯು. ಖುಷಿಯಲ್ಲಿರಿ. ಆಮೆನ್.